ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಏನಂದರೆ ಹೊರಗಡೆ ವಾತಾವರಣ ತುಂಬ ಕೋಲ್ಡ್ ಇರೋದ್ರಿಂದ, ತುಂಬ ರೈನಿ ಸೀಸನ್ ಇರೋದ್ರಿಂದ ನಮ್ಮ ಫ್ರಿಜ್ ಕೂಡ ಕೋಲ್ಡ್ ಆಗಿಬಿಟ್ಟಿದೆ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಮೇಲೆ ಫ್ರೀಝರ್ ಇರುತ್ತಲ್ಲ, ಫ್ರೀಝರ್ ಏನಾಗಿದೆ ತುಂಬ ಕೋಲ್ಡ್ ಇರೋದ್ರಿಂದ ಅದಕ್ಕೂ ಕೋಲ್ಡ್ ಆಗಿಬಿಟ್ಟಿದೆ. ಅದು ನೀರು ಸುರಿಸ್ತಾ ಇದೆ ಕೆಳಗಡೆ. ಹೇಗೆ ಅಂದರೆ ನೋಡಿ, ಇಲ್ಲೆಲ್ಲ ನೀರು ಬರ್ತಿದೆ, ಹಿಂದೆಯಿಂದ ಬ್ಯಾಕ್ ಸೈಡಿಂದ ನೀರು ಬರ್ತಾ ಇದ್ದಾರೆ. ಇಲ್ಲೆಲ್ಲ ಬಟ್ಟೆ ಹಾಕಿದ್ದೀವಿ. ಸೊ ಇದನ್ನು ಡೀಫ್ರೀಸ್ ಮಾಡಬೇಕು. ಸೊ ನನಗೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ. ಸ್ವಲ್ಪ ಟೆಕ್ನಿಕಲಿ ಇದೆಯಲ್ವಾ, ಸೊ ಗೊತ್ತಾಗ್ತಿರ್ಲಿಲ್ಲ. ಅದನ್ನೇನು ಮಾಡೋದು, ನಾನು ಸ್ವಲ್ಪ ರಿಸರ್ಚ್ ಮಾಡಿ ಹೆಂಗೆ ಮಾಡೋದು, ಹೆಂಗೆ ಅದನ್ನು ಫ್ರೀಝರನ್ನ ಡೀಫ್ರೀಝರ್ ಮಾಡೋದು ಅಂತ ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೊಂಡೆ. ಸೊ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿರೋದು ನೋಡಿ, ಇದು ಬಂದ್ಬಿಟ್ಟು ಫ್ರೀಝರ್ ಪವರ್ ಫ್ರೀಜ್, ಅಂದರೆ ಇದು ಫ್ರೀಝರ್ ರಿಲೇಟೆಡ್, ಇದು ಫ್ರಿಜ್ ರಿಲೇಟೆಡ್. ಇದು ಬಂದ್ಬಿಟ್ಟು ಫ್ರಿಜ್ ಪವರ್ ಕೂಲ್. ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲೇನು ನಿಮಗೆ ನಂಬರ್ ಕಾಣಿಸ್ತಾ ಇದೆ 1 2 3 5 7, ಈ ನಂಬರ್ ಬಂದ್ಬಿಟ್ಟು ಫ್ರಿಜ್ ಪವರ್ ಕೂಲ್. ಅಂದರೆ ಈ ನಂಬರ್ನ ನಾವು ಸೆಲೆಕ್ಟ್ ಮಾಡೋದ್ರಿಂದ ಕೆಳಗಡೆ ಏನಿದೆ ಆ ಫ್ರಿಜ್ ಕೂಲ್ನೆಸ್ನ ಕಂಟ್ರೋಲ್ ಮಾಡೋದು. ಫಾರ್ ಎಕ್ಸಾಂಪಲ್, ನೀವು ಈ ಬಟನ್ನ ಹೊತ್ತಿದ್ರೆ ನೋಡಿ, 5 ಡಿಗ್ರಿ ಸೆಲ್ಸಿಯಸ್, 3 ಡಿಗ್ರಿ ಸೆಲ್ಸಿಯಸ್, 2 ಡಿಗ್ರಿ, 1 ಡಿಗ್ರಿ ಆ್ಯಂಡ್ 7 ಡಿಗ್ರಿ ಅಗೈನ್. ಸೊ 7 ಡಿಗ್ರಿ ಈಸ್ ತುಂಬ ಕೂಲ್ ಆಗುತ್ತೆ. ಓಕೆನಾ? ಅದೇ ಥರನೇ ನಿಮಗೆ ಮೇಲಿಂದು. ಸೊ ಮೇಲಿದು ಅಷ್ಟೇ, ನಾವು ಎಷ್ಟು ಬೇಕೋ ಅಷ್ಟು ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೋದು. ಅದು ಅಷ್ಟೇ ಕೂಲಿಂಗ್, ಅದನ್ನು ಸಹ ಅದು ನಾವು ಹೆಂಗೆ ಬೇಕಂಗೆ ಸೆಟ್ ಮಾಡೋದು. ಅಂದರೆ ಇವಾಗ ನಾನು ಆಲ್ರೆಡಿ ಹೋಲ್ಡ್ ಮಾಡಿಟ್ಟಿದ್ದೀನಿ, ಡೀಫ್ರೀಝರ್ ಮಾಡಿದ್ದೀನಿ. ಹೇಗೆ ಅಂತ ಹೇಳ್ತೀನಿ. ಸೊ ಇದು ಅಷ್ಟೇ, ಮ್ಯಾಕ್ಸಿಮಮ್ ಅಂದರೆ -23 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ ಅದು ತುಂಬ ಕೂಲ್ನೆಸ್ಗೆ ಹೋಗ್ಬಿಡುತ್ತೆ ಫ್ರೀಝರ್ ಬಂದುಬಿಟ್ಟು. ಓಕೆನಾ? ಸೊ ಇವಾಗ ಬಂದುಬಿಟ್ಟು ನಾನು ಆಲ್ರೆಡಿ ಇದು ಮಾಡಿದ್ದೀನಿ, ನಿಮಗೆ ಡೀಫ್ರೀಸ್ ಮಾಡಿದ್ದೀನಿ. ಅದಕ್ಕಂದರೆ ಹೊರಗಡೆ ಕೂಲ್ನೆಸ್ ಜಾಸ್ತಿ ಇರೋದ್ರಿಂದ ಆ ಥರ ಆಗಿದೆ. ಸೊ ಸೇಮ್ ನಾವು ಮೇಲೆಗಡೆ ಫ್ರೀಝರ್ನ ಏನು ನಾವು ಕೂಲ್ನೆಸ್ ಜಾಸ್ತಿ ಬೇಕು ಅಂದರೆ ಈ ಬಟನ್ನ ಪ್ರೆಸ್ ಮಾಡ್ಕೊತ ಹೋದರೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವು ಯಾವಾಗ ಯೂಶ್ವಲಾಗಿ 17 ಈ ಥರ ಇಟ್ಟಿರ್ತೀವಿ. ಸೊ ಇವಾಗ ನನಗೆ ಏನಾಗಿದೆ, ಇದನ್ನು ನಾನು ಕೆಳಗಡೆ ಏನಿದೆ ಇದರಲ್ಲಿ ಏನು ಕೂಲಿಂಗ್ ಬರುತ್ತೆ, ಸೊ ಇದರಲ್ಲಿ ಏನು ನಾರ್ಮಲ್ ಕೂಲಿಂಗ್ ಬರುತ್ತೆ ಅದನ್ನು ಇಲ್ಲಿ ತರಬೇಕು. ಯಾಕಂದರೆ ಇಲ್ಲಿ ತುಂಬ ಕೂಲ್ ಜಾಸ್ತಿ ಇರುತ್ತೆ ಡೀಫ್ರೀಝರಲ್ಲಿ. ಸೊ ಅದನ್ನು ಇವಾಗ ಅದರಲ್ಲಿಂದ ನೀರು ಹೊರಗಡೆ ಬರ್ತಾ ಇರೋದ್ರಿಂದ ಇವಾಗ ನಾನು ಅದನ್ನು ಕೆಳಗಡೆ ಏನು ಕೂಲ್ ಬರುತ್ತೆ ಅದನ್ನು ಮೇಲಕ್ಕೆ ತರಬೇಕು. ಹೆಂಗೆ ಮಾಡೋದು? ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಇಲ್ಲಿ ನಾನು ಟೆಂಪ್ರೇಚರ್ನ ಸೆಟ್ ಮಾಡಿದ್ದೀನಿ ಕೆಳಗಡೆಗೆ. ಕರೆಕ್ಟಾ? ಇವಾಗ ಬಂದ್ಬಿಟ್ಟು ಇದನ್ನು 3 ಸೆಕೆಂಡ್ನ ಹೊತ್ತಿಟ್ಕೊಳ್ತೀನಿ. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಟ್ ಈಸ್ ಸೆಟ್. ನೋಡಿ, ಇಲ್ಲಿ ಲೈಟ್ ಬಂತಲ್ವಾ? ಸೊ ಇವಾಗ ಇದು ಡೀಫ್ರೀಝರ್ ಆಗಿದೆ. ಸೇಮ್ ಡೀಫ್ರೀಝರ್ನ ನೀವು ತೆಗಿಬೇಕು ಅಂತ ಹೇಳಿದ್ರೆ ಸೇಮ್ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಡೀಫ್ರೀಝರ್ ಆಫ್ ಆಗುತ್ತೆ. ಮತ್ತು ಸೊ ನಾರ್ಮಲ್ ತುಂಬ ಕೂಲ್ನೆಸ್. ಸೊ ನೀವು ಎಲ್ಲಿ ಎಷ್ಟು ಕೂಲ್ನೆಸ್ ಇಟ್ಟಿರ್ತೀರೋ ಅಷ್ಟು ಕೂಲ್ನೆಸ್ ಹೊರಟೋಗ್ಬಿಡುತ್ತೆ. ಅಗೈನ್ ಇಲ್ಲಿ ಫ್ರಿಜ್ಜಲ್ಲಿ ನಿಮಗೆ ತುಂಬ ಕೂಲ್ ಬೇಕು ಅಂತ ಹೇಳಿದ್ರೆ ಈ ಥರ ಲಾಂಗ್ ಪ್ರೆಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನೋಡಿ, ಇಲ್ಲಿ ಲೈಟ್ ಬರ್ತಾಯಿದೆಯಾ? ಸೊ ನಿಮಗೆ ತುಂಬ ಕೂಲ್ ಹೋಗುತ್ತೆ. ಇಲ್ಲಿ ಎಷ್ಟು ನೀವು ಇಟ್ಟಿರ್ತೀರ ಅಷ್ಟು ಕೂಲ್ನೆಸ್ ಜಾಸ್ತಿ ಆಗುತ್ತೆ. ಸೊ ಅಗೈನ್ ನಾನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊತೀನಿ, ಅದು ಆಫ್ ಆಗುತ್ತೆ. ದಟ್ಸ್ ಇಟ್. ಇವಾಗ ಇದು ಫ್ರೀಝರ್ದು ನೋಡ್ಸಿದ್ನಲ್ಲ, ಇದನ್ನು ಅಷ್ಟು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮೇಲೆ ಬರುತ್ತೆ ನೋಡಿ ಲೈಟ್. ಸೊ ಇಲ್ಲಿ ಲೈಟ್ ಬರ್ತಾಯಿದೆಯಲ್ಲ, ನಿಮ್ಗೆ ಇಮಿಡಿಯೇಟಾಗಿ ಏನಾದರೂ ಐಸ್ ಕ್ಯೂಬ್ ಬೇಕು ಅಂತ ಹೇಳಿದ್ರೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ನೀವು ಆಲ್ರೆಡಿ ಸೆಟ್ ಮಾಡ್ಕೊಂಡಿರೋ ಸೆಲ್ಸಿಯಸ್ ಲೈಕ್ -23 ಸೆಟ್ ಮಾಡಿಕೊಂಡ್ರೆ ತುಂಬ ಬೇಗ ಜಾಸ್ತಿ ಕೋಲ್ಡ್ ಇರುತ್ತೆ. ಮತ್ತು ಅದನ್ನು ಹೋಲ್ಡ್ ಮಾಡಿ ಫ್ರೀಸ್ ಮಾಡಿಬಿಟ್ರೆ ನಿಮ್ಗೆ ಬೇಗ ಐಸ್ ಕ್ಯೂಬ್ ಸಿಗುತ್ತೆ. ಸೊ ಇದು ಇನ್ಫಾರ್ಮೇಷನು. ಸದ್ಯಕ್ಕೆ ಇದನ್ನೆಲ್ಲ ಆಫ್ ಮಾಡ್ತೀನಿ ನಾರ್ಮಲಾಗಿ. ಸೊ ನನಗೆ ಡೀಫ್ರೀಝರ್ ಬೇಕಾಗಿದೆ ಸದ್ಯಕ್ಕೆ. ನೀರು ಆಚೆ ಹೋಗ್ತದೆ ಮೇಲೆಯಿಂದ, ಡೀಫ್ರೀಝರ್ ಮಾಡಿಟ್ಟಿದ್ದೀನಿ. ಯಾವಾಗ ಫ್ರೀಝರ್ ಇರ್ತೀರಿ, ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಐಸ್ ಬೇಕು ಅಂತ ಇಲ್ಲಿ ಇರ್ತಿರಲ್ಲ, ಅವಾಗೇನಾಗುತ್ತೆ, ಮೋರ್ ಪವರ್ ಕನ್ಸಂಪ್ಷನ್ ಬೇಕಾಗುತ್ತೆ. ಸೊ ನೀವು ಯಾವಾಗ -23 ಇಟ್ಬಿಟ್ಟು ನನಗೆ ಡೀಫ್ರೀಝರ್ ಬೇಕು, ಮತ್ತು ಅಗೈನ್ ನನಗೆ ಐಸ್ ಕ್ಯೂಬ್ ಬೇಕು, ಮತ್ತು ಕೆಳಗಡೆ ನನಗೆ ಕೂಲ್ನೆಸ್ ಜಾಸ್ತಿ ಬೇಕು ಅಂತ ಯಾವಾಗ ಇಟ್ಕೋತೀರಾ ಆವಾಗ ನಿಮಗೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ನೋಡ್ಕೊಂಡು ಇಟ್ಕೊಳ್ಳಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಇನ್ಫಾರ್ಮೇಷನ್ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ತಿಳ್ಕೊಂಡಂಗಾಗುತ್ತೆ. ಗೊತ್ತಾದ ಮೇಲೆ ನಮಗೊಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಗೊತ್ತಿದ್ದರೆ ಇನ್ನೂ ಏನಾದರೂ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಏನಾದ್ರು ಮಾಡ್ಬೋದು ಅಂತ ಗೊತ್ತಿದ್ದರೆ ಕಮೆಂಟಲ್ಲಿ ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.